ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಜಾ, ನನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಹೇಳೋಕ್ಕಾಗಿರಲಿಲ್ಲ. ಇವಾಗ ಹೇಳ್ತೀನಿ. ನೀನು ಕೋಪ ಮಾಡ್ಕೊಳ್ಬಾರ್ದು. ನೀನೇ ಕೋಪ ಮಾಡ್ಕೊಳ್ಬೇಡ ಅಂತ ವಿಷಯ ಹೇಳ್ತೀನಿ ಅಂತಿದ್ಯಾ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಕೋಪ ಬರುತ್ತೆ. ಸೊ ಹೇಳೋಕ್ಕೂ ಮೊದಲು ಏನು ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡಿ ಹೇಳು. ನೀನೇ ಹೀಗಂದ್ರೆ ಹೆಂಗೆ? ರಜಾ, ಇದೊಂದು ವಿಷಯಕ್ಕೆ ನೀನು ಕೋಪ ಮಾಡ್ಕೊಳ್ಳಲ್ಲ ಅಂತ ಮಾತ್ಕೊಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಾನು ಅಗ್ರಜ ಅಲ್ವಾ? ಪ್ಲೀಸ್ ಪ್ಲೀಸ್. ಕಿರಣ್, ನನಗೆ ಈ ಥರ ಪೂಸ್ ಇಡೋದೆಲ್ಲ ಇಷ್ಟ ಆಗೋದಿಲ್ಲ. ಡೈರೆಕ್ಟ್ ಮ್ಯಾಟ್ರ್ ಬಾ. ಸರಿ, ಕೋಪ ಮಾಡ್ಕೊಳ್ಳಲ್ಲ ಅಂತ ಭಾಷೆ ಕೊಡು, ಆಮೇಲೆ ಹೇಳ್ತೀನಿ. ಕೊಡು ಅಗ್ರಜ, ಪ್ಲೀಸ್. ಹಾಂ ಹೇಳು. ಅಗ್ರಜ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ನಾವೆಲ್ಲರೂ ಅಪ್ಪ ಅಮ್ಮನ ಜೊತೆ ಇರೋ ಹಾಗೆ, ಅವ್ರ ಕೈತು ತಿನ್ನೋ ಹಾಗೆ. ಅದು ಬರೀ ಕನಸಾಯ್ತಾ? ಬಟ್ ಅದು ನಿಜ ಆದರೆ ಹೇಗಿರುತ್ತಲ್ವ? ಈ ಥರ ಕನಸುಗಳು ನಿಜ ಆಗುತ್ತೆ ಅಂದ್ಕೊಳ್ಳೋದು ಎಂಥ ಮೂರ್ತನ ವಿಕ್ರಾಂತ್. ಅದು ನನಗೂ ಚೆನ್ನಾಗಿ ಗೊತ್ತಿದೆ ಅಗ್ರಜ. ಬಟ್ ಜಸ್ಟ್ ಇಮ್ಯಾಜಿನ್, ಅದೇನಾದರೂ ನಿಜ ಆಗಿ ಇನ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಒಂದು ವೇಳೆ ನೀನು ಹೇಳಿದಾಗಾದರೆ ನನಗಿಂತ ಸಂತೋಷ ಪಡೋನು ಯಾರೂ ಇರೋದಿಲ್ಲ. ಬಟ್ ನೀನು ಹೇಳೋ ಕನಸು ಯಾವತ್ತೂ ನಿಜ ಆಗಲ್ಲ. ಏನ್ ಚಿಕ್ಕತ್ತೆ ನೀವು ಹೆಣ್ಣಿನ ಕಡೆಯವರಾಗಿ ಸ್ಲೇಟಾಗಿ ಬರೋದಾ? ಚಾಮುಂಡಿ ಮೇಡಮ್, ಪರಿಯಮ್ಮ ಲೇಟಾಗಿ ಬಂದ್ರು. ಸುಮ್ಮನಿರಿ. ಆದ್ಯ ಅವ್ರು ಬರ್ತಿದ್ದಾಗೆ ಶಿವರಸ್ಕೊಂಡಲ್ಲ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ. ಚಿಕ್ಕಪ್ಪ ಚಿಕ್ಕಮ್ಮ, ನೀವು ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಬಿಡಿ. ಪರಿಯಮ್ಮ, ಮಂಜು ಅಪ್ಪ, ನೀವು ಚಾಮುಂಡಿ ಮೇಡಮ್ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಹೌದೌದು, ನಾನು ಅದನ್ನೇ ತಾನೇ ಹೇಳಿದ್ದು. ಸುಮ್ ನಿಂತ್ಕೊಳ್ರಿ ರೀ. ಚಿಕ್ಕಪ್ಪ ಚಿಕ್ಕಮ್ಮ, ಕುಡಿಯಕ್ಕೆ ಏನ್ ತಗೊಳ್ತೀರಾ? ಕಾಫಿ, ಜ್ಯೂಸು? ಏನು ಸಾರ್ಥಕ್ ನೀನು ಈ ಮನೆಗೆ ನಾವು ಮೊದಲನೇ ಸರ್ತಿ ಬರ್ತಿದ್ದೀವಿ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಅಮ್ಮ, ಹಳೆ ಬೀಗ್ರಾಗ್ ಬರೋದಕ್ಕೂ ಹೊಸ ಬೀಗ್ರಾಗ್ ಬರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮುಂಚೆ ಆಗಿದ್ರೆ ವಿಕ್ಕಿ ಬಾವಂಗೆ ವೇದಾಂತಿಗೆ ಅತ್ತೆ ಮಾವ ಆಗಿ ಬರ್ತಾ ಇದ್ರು. ಈಗ ರಾಜಣ್ಣಂಗೆ ಮೊದಲನೇ ಸತಿ ಅತ್ತೆ ಮಾವ ಆಗಿ ಬರ್ತಾ ಇದ್ದೀರಾ. ಅದಕ್ಕೆ ಸಾರ್ಥಕಣ್ಣ ನಿಮ್ಮ ಬಗ್ಗೆ ತುಂಬ ಕೇರ್ ಮಾಡ್ತಿರೋದು. ಚಿಕ್ಕಪ್ಪ ಚಿಕ್ಕಮ್ಮ, ನಾನು ಆ ಉದ್ದೇಶದಿಂದ ಕೇಳಲಿಲ್ಲ. ಸುಮ್ಮನೆ ನೀವು ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರಾ ಅಂತ ಕೇಳಿದೆ. ಹೌದು ಕಣೆ ಪರಿಮಳ, ಅಮ್ಮು ಕಾಂತ ಹೇಳ್ದಾಗೆ ನೀವು ಮತ್ತೆ ಮತ್ತೆ ಹೊಸ ಬೀಗ್ರಾಗ್ತಾ ಇದ್ದೀರಾ. ಅಜ್ಜಿ, ಧ್ರುವ ಸರ್ಗೆ ಅವ್ರು ಇನ್ನ ಬೀಗ್ರಾಗಿಲ್ಲ, ಮುಂದಕ್ಕೆ ಆಗ್ತಾರೆ. ಹಲೋ ಮಿಸ್ಟರ್, ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ ಕ್ಯಾಟಗರಿ ಅವರೇ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ತೀರಾ? ಹಾಗೆ ಹೇಳ್ತಾನೆ. ಓ, ಪರಿಮಳ ಅವರು. ಇಷ್ಟು ದೂರ ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಲಗ್ನ ಪತ್ರಿಕೆ ಶಾಸ್ತ್ರನ ನಿಮ್ಮನೇನಲ್ಲೇ ಮಾಡ್ಬೋದಾಗಿತ್ತಲ್ವಾ? ಅತ್ತೆ, ಅವರೇ ಬಂದಿಲ್ಲ. ವೇದಾಂತ್ ಲಗ್ನ ಪತ್ರಿಕೆ ಪೂಜೆನ ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಕರೆದಿದ್ರು, ಅದಕ್ಕೆ ಬಂದಿದ್ದಾರೆ.
ಅಲ್ವಾ ಅದಕ್ಕೆ? ಹೌದಮ್ಮ, ಅಣ್ಣನೇ ಕರೆದಿದ್ದು, ಅದಕ್ಕೆ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಬಂದಿರೋದು. ಮಾನಗೆಟ್ಟೋರು, ಅವನೇನೋ ಬಾಯಿ ಮಾತಿಗೆ ಬನ್ನಿ ಅಂತ ಕರೆದಿರ್ತಾನೆ, ಹಾಗಂತ ಬಂದೇ ಬಿಡದ? ಎಲ್ಲಿ ಹೋಗುತ್ತೆ ಮಿಡಲ್ ಕ್ಲಾಸ್ ಬುದ್ಧಿ? ಇಂಥದನ್ನೇ ಕಾಯ್ತಾ ಇರ್ತಾರೆ. ಅಪ್ಪ ಮಾತಾಡಿ, ಯಾಕೆ? ಮಾವ, ನಾನು ಮದುವೆ ನಿಲ್ಲಿಸಿ ಅಂತ ಬಡ್ಕೋತಾನೆ ಇದ್ದೀನಿ, ಆದರೆ ನೀವು ನೋಡಿದ್ರೆ ಶಾಸ್ತ್ರ ಪೂಜೆ ಅಂತ ಅದು ಇದು ಮಾಡ್ತಾನೆ ಇದ್ದೀರಾ. ಯಾಕೆ? ನನ್ನ ಮೇಲೆ ಭಯ ಇಲ್ವಾ? ನನ್ನ ಮೇಲೆ ಬಿಡಿ, ಅಟ್ಲೀಸ್ಟ್ ನಿಮ್ಮ ಮಗಳು ಮಾನ ಹರಾಜಾಗುತ್ತೆ ಅಂತ ಆದರೂ ನಿಮಗೆ ಭಯ ಬೇಡವಾ? ನೀವೆಲ್ಲರೂ ಆ ವೇದಾಂತ ಮನೆಗೆ ಲಗ್ನ ಪತ್ರಿಕೆ ಪೂಜೆಗೆ ಬಂದಿರೋದು ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಯಾಕೇನು ಮಾತಾಡ್ತಾ ಇಲ್ಲ? ಇವನಿಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನೋಡಿ ಮಾವ, ನೀವು ಯಾರನ್ನು ಬೇಕಾದರೂ ಯಾಮಾರಿಸ್ಬೋದು, ಆದರೆ ಈ ತೇಜಸ್ನ ಯಾಮಾರ್ಸೋಕ್ಕಾಗಲ್ಲ. ನೀವು ಹೊರಗಡೆ ಬಂದರೆ ಗೊತ್ತಾಗುತ್ತೆ ನಾನಿವಾಗ ಎಲ್ಲಿದ್ದೀನಿ ಅಂತ. ನೋಡಿ ಮಾವ, ನಿಮಗೆ ಕೊಟ್ಟಿರೋ ಟೈಮ್ ಮುಗಿತಾ ಬರ್ತಾ ಇದೆ. ಆದರೂ ನಿಮಗೆ ಇನ್ನೂ ಒಂದು ಚಾನ್ಸ್ ಕೊಡ್ತೀನಿ. ನಾನು 10 ಎನ್ಸೋದ್ರೊಳಗೆ ನೀವೇ ಆಚೆ ಬಂದರೆ ಸರಿ, ಇಲ್ಲ ಅಂದರೆ ಪರಿಣಾಮ ಭೀಕರವಾಗಿರುತ್ತೆ. Your time starts now. ಯಾಕಪ್ಪ, ಏನಾಯ್ತು? ಟೆನ್ಷನಲ್ಲಿ ಇದ್ದೀರಲ್ಲ? ಆಫೀಸ್ನಿಂದ ಫೋನು. ಏನೋ ಅರ್ಜೆಂಟ್ ಇರ್ಬೋದು, ಮಾತಾಡ್ರಿ. One, 2, 3, 4, 5, 6, 7, 8, 9, 10. ಯಾಕೋ ವೇಟ್ ಮಾಡೋದು ವೇಸ್ಟ್ ಅನಿಸ್ತಾ ಇದೆ. ವಾವ್, ಏನು ಟೈಮಿಂಗ್ ಮಾವ ನಿಮ್ಮದು. ಮಾತಿಗೆ ತಪ್ಪಿದ್ರೂ ಪರವಾಗಿಲ್ಲ, ಟೈಮಿಗೆ ಮಾತ್ರ ತಪ್ಪಲ್ಲ ಅಂತೀರಲ್ವಾ? ಆದರೂ ಅರ್ಧ ಸೆಕೆಂಡ್ ಲೇಟ್ ಮಾಡಿಬಿಟ್ರಿ.
ಬಟ್ ಇಟ್ಸ್ ಓಕೆ. ಅಂಥ ಬ್ಯೂಟಿಫುಲ್ ಮಗಳಿಗೆ ಜನ್ಮ ಕೊಟ್ಟಿರೋದಕ್ಕೆ ಕನ್ಸೆಷನ್ ಕೊಡ್ತೀನಿ. ಏಯ್, ನೀನು ಯಾಕೋ ಇಲ್ಲಿಗೆ ಬಂದೆ? ವೇದಾಂತ್ ನೋಡಿದ್ರೆ ಸರಿ ಇರಲ್ಲ. ಮೊದಲು ಇಲ್ಲಿಂದ ಹೊರಡೋ. ಅವ್ನು ನೋಡ್ತಾನೆ ಅಂದರೆ ಹೆದರ್ಕೊಂಡ್ಬಿಡ್ತೀನ? ನಮ್ಮ ಅಪ್ಪ ಅಮ್ಮ ಆಚೆ ಬರೋವರೆಗೂ ಅವ್ನು ತಂಟೆಗೆ ಹೋಗ್ಬೇಡ ಅಂತ ನಮ್ಮ ಅಣ್ಣ ಹೇಳಿರೋದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ಅವ್ನ ಕತೆನೇ ಬೇರೆ ಆಗಿರೋದು. ನೋಡು, ಅದೇನಿದ್ರು ಆಮೇಲೆ ಮಾತಾಡೋಣ. ಮೊದಲು ಇಲ್ಲಿಂದ ಹೊರಡೋ. ಅಲ್ಲ, ನೀವು ನನ್ನ ಏನು ಅನ್ಕೊಂಡಿದ್ದೀರಾ ಅಂತ. ಜೀವನದಲ್ಲಿ ಸೋತಿರೋ ಮಗನೇ ಅಲ್ಲ, ಇವಾಗ ನಿಮ್ಮಿಂದ ಸೋಲ್ಬೇಕಾಗಿದೆ. ನನ್ನ ಹೆಸರು ಇರಬೇಕಾದ ಜಾಗದಲ್ಲಿ ಆ ಧ್ರುವನ ಹೆಸರು ಹಾಕಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ದೀರಾ. ಅದ್ರ ಪೂಜೆ ಬೇರೆ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಮಾಡ್ತಾ ಇದ್ರು ನನ್ನ ಹುಡುಗಿ ಮದುವೆ ಆಗ್ತಾ ಇದ್ದಾಳೆ ಅಂತ ಎಣ್ಣೆ ಹೊಡ್ಕೊಂಡು ಮನೇಲೇ ಕೂರ್ಬೇಕಾ? ಅದಕ್ಕೆ ಇನ್ನೊಂದ್ಸಲಿ ವಾರ್ನ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಇವತ್ತು ನಡೀತಾ ಇರೋದು ಲಗ್ನ ಪತ್ರಿಕೆ ಪೂಜೆ ಮಾತ್ರ. ಆದರೆ ಮದುವೆ ಮಾತ್ರ ನನ್ನ ಜೊತೆನೇ ಆಗಬೇಕು. ಇಲ್ಲ ಅಂತಂದರೆ ನಿಮ್ಮ ಮಗಳ ವಿಡಿಯೋನ ಶೇರ್ ಮಾಡ್ತೀನಿ. ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ. ಆ ಥರ ಮಾತ್ರ ಮಾಡಬೇಡಪ್ಪ. ನನ್ನ ಮಗಳು ಇನ್ನೂ ಚಿಕ್ಕವಳು. ಅವಳ ಭವಿಷ್ಯನ ಹಾಳು ಮಾಡಬೇಡ. ಅವಳ ಜೀವನದ ಜೊತೆ ಆಟ ಆಡಬೇಡ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ಬಾಬಾ, ನಿಮ್ಮ ಮಗಳು ಇವತ್ತಿನ ಪರಿಸ್ಥಿತಿಗೆ ಕಾರಣ ನಾನಲ್ಲ, ನೀವು. ಆದರೆ ವಿಲನ್ ಮಾಡ್ತಾ ಇರೋದು ಮಾತ್ರ ನನ್ನನ್ನು. ನೀವು ನನ್ನ ಎಲ್ಲ ಕಂಡೀಷನ್ಸ್ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗಲೂ ಕಾಲ ಮಿಂಚಿಲ್ಲ. ನೀವು ಅದಿತಿನ ನನಗೆ ಕೊಡಿ, ಆ ವಿಡಿಯೋನ ನಾನು ನಿಮಗೆ ಕೊಡ್ತೀನಿ. ಅಲ್ಲಿಗೆ ಎಲ್ಲ ಪ್ರಾಬ್ಲಮು ಸಾಲ್ವ್ ಆಗುತ್ತೆ. ಆಮೇಲೆ ನಾನು ನೀವು ಮಾವಾಳಿಯಾಗಿ ಒಟ್ಟಿಗೆ ಎಣ್ಣೆ ಹೊಡಿಬೋದು. ಏನಂತೀರಾ? ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ಅದಿತಿ ಮದುವೆ ನನ್ನೊಬ್ಬನ ನಿರ್ಧಾರ ಅಲ್ಲ, 2 ಕುಟುಂಬದ ನಿರ್ಧಾರ. ಈಗ ನಾನು ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಬರೀ ಮದುವೆ ಡೇಟ್ನ 1 ದಿವಸ ಮುಂದಕ್ಕೆ ಹಾಕು ಅಂತ ಹೇಳಿದ್ರು ವೇದಾಂತ್ ಒಪ್ಪೋದಿಲ್ಲ. 1000 ಪ್ರಶ್ನೆ ಮಾಡ್ತಾನೆ. ಕಾರಣ ಏನು ಅಂತ ಕೇಳ್ತಾನೆ. ಆ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಹೇಗೆ ಅದಿತಿನ ಕೊಟ್ಟು ಮದುವೆ ಮಾಡಲಿ? ಒಂದು ವೇಳೆ ಹಾಗೆ ಮಾಡಿದ್ರೆ ಅವರು ನನ್ನನ್ನು ಸುಮ್ಮನೆ ಬಿಡ್ತಾರಾ? ಕೊಡ್ಲಿಲ್ಲ ಅಂದರೆ ನಾನು ಸುಮ್ಮನೆ ಬಿಡ್ತೀನ? ಹೋಗ್ಲಿ ಬಿಡಿ. ಈ ಪ್ರೀತಿ ಪ್ರೇಮ ಎಲ್ಲ ನಮ್ಮಂತವ್ರಿಗಲ್ಲ. ನಾನು ನಿಮ್ಮ ಮಗಳನ್ನ ಪ್ರೀತಿ ಇಲ್ಲ ಅಂತ ಅನ್ಕೋತೀನಿ ಅಷ್ಟೇ. ಯಾಕೆ, ಆ ವಿಡಿಯೋನು ಡಿಲೀಟ್ ಮಾಡ್ತೀನಿ. ಆದರೆ ಅದಕ್ಕೋಸ್ಕರ ನೀವು ನನಗೆ ಫೀಸ್ ಕೊಡಬೇಕಾಗತ್ತೆ. ಫೀಸಾ? ನನ್ನ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಏನು ಬೇಕಾದರೂ ಮಾಡ್ತೀನಿ. ಇದರಿಂದ ಏನಾದರೂ ಸಾಲ ಸೂಲನಾದರೂ ಮಾಡಿ ತಂದು ಕೊಡ್ತೀನಿ. ಹೇಳಪ್ಪ, ಎಷ್ಟು ಸಾವಿರ ಬೇಕು? ಮಾವ, ನಾನು ಈ ಚಿಲ್ಲರೆ ವ್ಯವಹಾರ ಮಾಡಲ್ಲ. ಈ 1000 ಲೆಕ್ಕನೇ ನನಗೆ ಗೊತ್ತಿಲ್ಲ. ನಿಮ್ಮ ಮಗಳ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ 30 ಲಕ್ಷ ಕೊಡಬೇಕು. ಏನ್ರಿ ಕಿತ್ತೋದ್ ಕಾಂತ, ಯಾಕೆ ಸುಮ್ಮನೆ ನಿಂತ್ಬಿಟ್ಟಿದ್ದೀರಾ? ಮಾತಾಡಿ. ಹಾಗೆಲ್ಲ ಸುಮ್ಮನಿರೋ ಕ್ಯಾಟಗರಿ ಅಲ್ವಲ್ಲ ನೀವು? ಸಾರ್ಥಕ್ ಸರ್, ಮೋಸ್ಟ್ಲಿ ನನಗೆ ತಲೆ ಕೆಟ್ಟಿದ್ಯಾ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲ, ಮಾತಾಡಿದ್ರೆ ಮಾತಾಡಬೇಡಿ ಅಂತೀರಾ, ಮಾತಾಡಲಿಲ್ಲ ಅಂದರೆ ಮಾತಾಡಿ ಅಂತೀರಾ. ನಿಮ್ಮ ಜೊತೆ ಹೇಗೆ ಬದುಕೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ನನ್ನ ಜೊತೆ ನಿನ್ನ ಯಾವನ್ ಬದುಕಕ್ಕೆ ಹೇಳ್ದ? ಹೋಗಿ ಯಾಕೆ? ನಿಮ್ಮಂತ ಕ್ಯಾಟಗರಿ ಆಯಿತು. ಸರಿ ಆಗಿದೆ, ಒಂದು ಸೆಲ್ಫಿ ತೆಗೆಯೋಣವಾ? ಯಾಕಕ್ಕೆ? ನಮ್ಮ ಮನೇಲಿ ಇವತ್ತು ಲಗ್ನ ಪತ್ರಿಕೆ ಪೂಜೆ ಅಂತ ಸ್ಟೇಟಸ್ ಅಪ್ಲೋಡ್ ಮಾಡೋಣ ಅನ್ಕೊಂಡಿದ್ದೀರಾ? ಮತ್ತೆ ಮಾಡ್ತಾ ಬಿಡ್ತೀನಾ? ಅದ್ಯಾ, ಲಗ್ನ ಪತ್ರಿಕೆ ಪೂಜೆ ಅಂತ ಸ್ಟೇಟಸ್ ಹಾಕಿ ಮದುವೆ ಗಂಡು ಹೆಣ್ಣು ಇಲ್ಲ ಅಂದ್ರೆ ಏನು ಮಜಾ ಹೇಳು? ಸಾರ್ಥಕ್ ಸರ್, ಮದುವೆ ಗಂಡು ಹೆಣ್ಣನ್ನು ಹುಡ್ಕೊಂಬರಕ್ಕೆ ಏನು ಇಂಡೋನೇಷ್ಯಾ, ಬಾಲಿ, ಥೈಲ್ಯಾಂಡ್ಗೆ ಹೋಗ್ಬೇಕು? ಆ ಕಡೆ ಸೂಡಂಡಿ. ಏನು 30 ಲಕ್ಷನಾ?
ಬಾಬಾ, ಮಾರ್ಕೆಟಲ್ಲಿ ಇಂಥ ವಿಡಿಯೋಗಳಿಗೆ ತುಂಬಾನೇ ಬೆಲೆ ಇದೆ. ನಾನು ಇದಕ್ಕಿಂತ ಕಮ್ಮಿ ದುಡ್ಡು ಕೇಳಿದ್ರೆ ನಿಮ್ಮ ಮಗಳ ಬ್ಯೂಟಿಗೇನೆ ಅವಮಾನ ಮಾಡಿದಾಗುತ್ತೆ. ಅದಕ್ಕೆ ಇಷ್ಟು ಅಮೌಂಟ್ ಅಂತೂ ಕೊಡಲೇಬೇಕು. ನಾವು ಮಿಡ್ಲ್ ಕ್ಲಾಸ್ನವರು, ಅಂಥದ್ರಲ್ಲಿ 30 ಲಕ್ಷ ಎಲ್ಲಿಂದ ತಂದು ಕೊಡ್ಲಿ? ಯಾರ ಮನೆ ಕಳ್ತನ ಮಾಡಲಿ? ಯಾರ ಮನೇಲಿ ಯಾಕೆ ಮಾಡ್ತೀರಾ? ನಿಮ್ಮ ಮಳೆಯಂದ್ರ ಮನೆಯಲ್ಲೇ ಮಾಡಿ. ಯಾಕೆ ಕಳ್ತನ ಮಾಡಕ್ಕೆ ಮನಸ್ಸು ಒಪ್ತಾ ಇಲ್ವಾ? ಹಾಗಿದ್ರೆ ಹೋಗಿ ನಿಮ್ಮಿಬ್ಬರು ಹೆಣ್ಮಕ್ಳನ್ನ ಕೇಳಿ, ಹೇಗಿದ್ರು ಅವ್ರನ್ನ ದೊಡ್ಡ ಮನೆ ಕೊಟ್ಟಿದ್ದೀರಾ? ಗಂಡಂದ್ರಿಗೆ ಗೊತ್ತಿಲ್ಲಾಗೆ ಒಂದಷ್ಟು ದುಡ್ಡು ಎತ್ತಿಟ್ಟಿರ್ತಾರೆ. ಇಲ್ಲಪ್ಪ, ನನ್ನ ಮಕ್ಕಳಿಗೆ ಅಂತ ಬುದ್ಧಿ ಇಲ್ಲ. ನಾವು ಬಡವರೇ ಇರಬಹುದು, ಆದರೆ ಸ್ವಾಭಿಮಾನ ಬಿಟ್ಟು ಬದುಕೋರಲ್ಲ, ಯಾರ ಮುಂದೇನೂ ಕೈ ಚಾಚೋರಲ್ಲ. ನನ್ನ 2 ಮಕ್ಕಳಿಗೂ ಗಂಡನಿಗೆ ಗೊತ್ತಿಲ್ಲದೆ ಒಂದೇ ಒಂದು ನಯಾ ಪೈಸೆ ಕೂಡ ಎತ್ತವರಲ್ಲ. ಸಾಕು ಸುಮ್ಮನಿರಿ, ಕಂಡಿದ್ದೀನಿ ನಿಮ್ಮ ಸ್ವಾಭಿಮಾನನ. ಆ ಧ್ರುವಂಗೆ ಆಕ್ಸಿಡೆಂಟ್ ಆಗಿದೆ, ಮಾತಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ ಅಂತ ಗೊತ್ತಿದ್ರು ಅದಿತಿನ ಅವನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀರಲ್ಲ, ಇದು ದುಡ್ಡುಗೋಸ್ಕರ ತಾನೇ? ಮಿಸ್ಟರ್ ಮಂಜುನಾಥ್, ಈ ಕತೆಗಳೆಲ್ಲ ನನ್ನ ಹತ್ರ ಬೇಡ. ನಿಮ್ಮ ಮಗಳ ವಿಡಿಯೋ ಲೀಕ್ ಆಗಬಾರ್ದು ಅಂದರೆ ನೀವು 30 ಲಕ್ಷ ಕೊಡಲೇಬೇಕು. ಕ್ಯಾಶ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಡವೆಗಳನ್ನಾದರೂ ಕೊಡಲೇಬೇಕು. ನಿಮ್ಮ ಮಕ್ಕಳ ಹತ್ರ ಒಡವೆಗಳಂತೂ ಗ್ಯಾರಂಟಿ ಇರುತ್ತೆ. ನಿಮ್ಗೇನು ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ತಂದು ಕೊಟ್ಟಿಲ್ಲ ಅಂತಂದರೆ ಆ ವಿಡಿಯೋನ ಅದೇ 30 ಲಕ್ಷಕ್ಕೆ ಸೇಲ್ ಮಾಡ್ತೀನಿ. ಧ್ರುವ, ಇಲ್ಲಿ ನೋಡು, ನಮ್ಮಿಬ್ರು ಹೆಸರು ಧ್ರುವ ಅದಿತಿ. ಧ್ರುವ ವೆಡ್ಸ್ ಅದಿತಿ. ಈ ಥರ ಲಗ್ನ ಪತ್ರಿಕೆಯಲ್ಲಿ ನಮ್ಮಿಬ್ರು ಹೆಸರು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆ ದಿನ ಬಂದೇ ಬಿಟ್ಟಿದೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಾರ್ಥಕ್ ಸರ್, ಹೋದ ಸತಿ ಅಂತೂ ನೋಡಲಿಲ್ಲ, ಈ ಸತಿ ಆದರೂ ನೋಡಿದ್ರಾ? ನಾನು ಹೋದ ಸರಿ ಮುತ್ತು ಕೊಟ್ಟಿದ್ದೆ ನೋಡಿದ, ಈ ಸರಿ ನೋಡ್ತೀನಾ? ನಾನು ಮುತ್ತು ಕೊಟ್ಟಿದ್ದು ಅಂತ ಎಲ್ಲ ಹೇಳಿದೆ? ಅಲ್ಲ, ದೊಡ್ಡ ಮನೆಯವರು ದೊಡ್ಡ ಸ್ಟೇಜಲ್ಲಿ ದೊಡ್ಡದಾಗೆ ನಾಟಕ ಮಾಡ್ತೀರಾ. ಎಲ್ಲರಿಗಿಂತ ಕಮ್ಮಿ ಇಲ್ಲ. ಅದಕ್ಕೆ ಅವರಿಬ್ಬರನ್ನ ಹೀಗೆ ನೋಡೋದಕ್ಕೆ ಖುಷಿ ಆಗತ್ತಲ್ಲ. ಅಮ್ಮ, ಅವರಿಬ್ಬರು ಇವತ್ತು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ನನ್ನ ಗಂಡನೇ. ವೇದಾಂತ ಏನಾದರೂ ಅಪ್ಪನ ಹತ್ರ ಮಾತಾಡ್ದು ಮದುವೆಗೆ ಒಪ್ಸಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಎಲ್ಲ ಕ್ರೆಡಿಟ್ಸು ನನ್ನ ಗಂಡಂಗೆ ಸೇರ್ಬೇಕು. ನೋಡಿ ಮೇಡಮ್, ಇವರಿಬ್ಬರನ್ನ ಒಂದು ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇದರಲ್ಲಿ ಅರ್ಧ ಕ್ರೆಡಿಟ್ಸು ನನಗೆ ಹೋಗ್ಬೇಕು. ಅರ್ಧ ಸಾಕಾ, ಫುಲ್ ಬೇಕಾ? ಏನು ಬೇಡ ಬಿಡಿ. ರೀ 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 ಅಯ್ಯ
ಯಾವ ತಂದೆಗೂ ಇಂಥ ಪರಿಸ್ಥಿತಿ ಮಾತ್ರ ಬರಬಾರ್ದು. ಮಗಳು ಮನೆಗೆ ಬಂದು ಅವಳು ಒಡವೆನೇ ಕದಿಯೋದು ಅಂದರೆ ಏನರ್ಥ? ಹಾಗೆ ನೋಡಿದ್ರೆ ನಾನೇ ಅವಳಿಗೆ ಒಡವೆ ಕೊಡಿಸ್ಬೇಕು. ಬದಲಾಗಿ ಅವಳು ಗಂಡಂದ್ರು ಕೊಡಿಸಿರೋ ಒಡವೆನ ಕದಿಯೋದಕ್ಕೆ ಮಾಡಿದ್ದೀನಿ. ಕದಿಲಿಲ್ಲ ಅಂದರೆ ಮಗಳು ಮಾನ ಹೋಗುತ್ತೆ, ಕದ್ರೆ ಇವ್ರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಈಗ ನಾನೇನು ಮಾಡಲಿ? ಈ ವಿಷಯ ಯಾರಿಗಾದರೂ ಗೊತ್ತಾದರೆ ನನ್ನ ಮುಖ ಎತ್ಕೊಂಡು ಓಡಾಡೋದಕ್ಕಾಗತ್ತಾ? ನೆಮ್ಮದಿ